ರಾಸಾಯನಿಕ ಗೊಬ್ಬರ ಮತ್ತು ಉತ್ತಮ ಗುಣಮಟ್ಟ ಬಿತ್ತನೆ ಬೀಜ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಶನಿವಾರ ಪ್ರತಿಭಟನೆ ನಡೆಸಲಾಯಿತು. ಸಮಯಕ್ಕೆ ಸರಿಯಾಗಿ ರಸಗೊಬ್ಬರ ವಿತರಣೆ ಮಾಡದ ಅಧಿಕಾರಿಗಳಿಗೆ, ಸಮಯಕ್ಕೆ ಮಾಡದ ಅಧಿಕಾರಿಗಳಿಗೆ, ಖಾಸಗಿ ಮಾಲೀಕರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಅಧಿಕಾರಿಗಳಿಗೆ, ಖಾಸಗಿ ಮಾಲೀಕರ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಅಧಿಕಾರಿಗಳಿಗೆ. ಇದೇ ವೇಳೆ ಪ್ರತಿಭಟನಾಕಾರರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮಹಾತ್ಮ ಗಾಂಧಿ ವೃತ್ತ, ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ, ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಪ್ರತಿಭಟನಾ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಗೆ ತೆರಳಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕೃಷಿ ಇಲಾಖೆ ಅಧಿಕಾರಿ ಶ್ವೇತಾ ಹಾಗೂ ಗ್ರೇಟ್ ತಹಸೀಲ್ದಾರ್ ಮಂಜಾನಂದ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ತಂಗೆ ತಹಸೀಲ್ದಾರ್ ನನಗೆ ಮೊದಲೇ ತಿಳಿಸಿ ನಾನು ಇರ್ತೀನಿ ಅಂತ ಹೇಳಿಲ್ಲ. ಹೇಳಿದ್ದಿಲ್ಲ. MRP ದರಕ್ಕಿಂತ ಹೆಚ್ಚು ದರವನ್ನು ವಸೂಲಿ ಮಾಡುವುದನ್ನು ತಡೆಯಬೇಕು. ತಾಲೂಕು ಗ್ರೇಟ್ ತಹಸೀಲ್ದಾರ್ ಮತ್ತು ಹಾಗೂ ಕೃಷಿ ನಿರ್ದೇಶಕರು. ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಭರಮಸಮುದ್ರ ಕುಮಾರ್ ಮಾತನಾಡಿದವರು, ತಾಲೂಕಿನ ರೈತರಿಗೆ ಸಮಯಕ್ಕೆ ಸರಿಯಾಗಿ ರಾಸಾಯನಿಕ ಗೊಬ್ಬರ ಮತ್ತು ಉತ್ತಮ ಮಟ್ಟದ ಬಿತ್ತನೆ ಬೀಜ ಔಷಧ ವಿತರಣೆ ಮಾಡಬೇಕು ಹಾಗೂ ಗೊಬ್ಬರದ ಜೊತೆಗೆ ಯಾವುದೇ ಲಿಂಕ್ ಅನ್ನು ಕೊಡಬಾರದು. ಇನ್ನು ಗೊಬ್ಬರದ ಅಂಗಡಿಯಲ್ಲಿ ನಿಗದಿತ ಬೆಲೆಗೆ ಮಾರಾಟ ಮಾಡಬೇಕು ಹಾಗೂ ನಿಗದಿತ MRP ಬೆಲೆ ದರಪಟ್ಟಿಯನ್ನು ಹಾಕಬೇಕು. ನಿಗದಿತ MRP ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇವತ್ತೇನು ಜಗಳೂರು ತಾಲೂಕಿನಲ್ಲಿ ಒಂದು ಬೃಹತ್ ಹೋರಾಟ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವಾಸುದೇವ ಮೇಟಿ ಬಣದಿಂದ ಇವತ್ತೇನು ಪ್ರವಾಸಿ ಮಂದಿರದಿಂದ ಹಿಡಿದು ಗಾಂಧಿ ಸರ್ಕಲ್ನಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಇವತ್ತು ತಾಲೂಕು ದಂಡಾಧಿಕಾರಿಗಳು ಮತ್ತು ಕೃಷಿ ಇಲಾಖೆ ನಮ್ಮ ಮೇಡಮ್ ಅವರಿಗೆ ಇವತ್ತು ಒಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಮನವಿ ಪತ್ರ ಕೊಡೋ ಉದ್ದೇಶ ಏನಂದರೆ, ಜಗಳೂರು ತಾಲೂಕಿನಲ್ಲಿ ಈಗೇನು ವರುಣನ ಕೃಪೆ ಆಗಮಿಸಿದ್ದು ಮುಂಗಾರು ಮಳೆ ಸ್ಟಾರ್ಟ್ ಆಗ್ತಿದೆ. ನಮಗೆ ರೈತರಿಗೆ ಮುಂಗಾರು ಮಳೆ ಬಂತಂದರೆ ನಾವು ಸಕಲ ಸಿದ್ಧತೆ ಏನು ಮಾಡ್ಕೊಬೇಕಂದ್ರೆ ಬೀಜ ಗೊಬ್ಬರ ನಾವು ಇವಾಗ ಸ್ಟಾಕ್ ಮಾಡ್ಕೊಂಬಂತ ಟೈಮ್ ಇದು. ಅಂಥ ಟೈಮಿಗೆ ಇಲ್ಲಿ ಏನು ಜಗಳೂರು ತಾಲೂಕಿನ ಅಧಿಕಾರಿಗಳು ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ವೀರ್ಯ ಗೊಬ್ಬರ ಬೇಕು, ಗಟ್ಟಿ ಗೊಬ್ಬರ ಬೇಕು ಮತ್ತು ಅದರ ಜೊತೆಯಲ್ಲಿ ಬೀಜನ ಉತ್ತಮ ಮಟ್ಟದಂಥ ಬೀಜಗಳನ್ನು ತರಿಸ್ಕೊಳ್ಳೋಂಥ ಕೆಲಸ ಆಗಬೇಕು. ಇದುವರೆಗೂ ಜಗಳೂರು ತಾಲೂಕಿನಲ್ಲಿ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಭಾಗದಾಗೆ ತಾಲೂಕಿನಲ್ಲಿ ರೈತರನ್ನ ಕುಣಿಸ್ಬಿಟ್ಟು ಫರ್ಟಿಲೈಸರ್ಸ್ ಅಂಗಡಿಯವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡ್ರಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು ಸಮೇತಗೂ ಇಲ್ಲಿನ ತಾಲೂಕು ದಂಡಾಧಿಕಾರಿಗಳು ಆಗಿರಲಿ, ಕೃಷಿ ಇಲಾಖೆಯರಾಗಿರಲಿ ಇದುವರೆಗೆ ಯಾವುದೇ ರೀತಿ ರೈತರಿಂದ ಕುಣಿಸಿ ಒಂದು ಮೀಟಿಂಗ್ ಸಮೇತಗೂ ಮಾಡಿಲ್ಲ. ರೈತರಿಗೆ ಏನೇನು ಬೇಕಂತ ಅನ್ನೋ ಇದುವರೆಗೆ ಒಂದು ಮಾಹಿತಿ ಸಮೇತ ತಗೊಂಡಿಲ್ಲ. ಇದು ಜಗಳೂರು ತಾಲೂಕಿನಲ್ಲಿ ತುಂಬ ರೈತರನ್ನ ನಿರ್ಲಕ್ಷ್ಯ ಮಾಡ್ತಿದ್ರೆ ಇದೇ ಥರ ನಡ್ಕೊಂಡು ಹೋದರೆ ಮುಂದಿನ ದಿನದಲ್ಲಿ ನಾವು ಒಂದು ಉಗ್ರವಾಗಿ ಹೋರಾಟ ಮಾಡಿ ಕೃಷಿ ಇಲಾಖೆ ಬೀಗ ಹಾಕ್ತೀವಿ ಅನ್ನೋ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಈಗ ಏನು
ಪ್ರತಿಯೊಂದು ಗೊಬ್ಬರದ ಅಂಗಡಿಯಲ್ಲಿ ಈಗ MRP ದರಕ್ಕಿಂತ ಹೆಚ್ಚಾಗಿ ಮಾರಿದರೆ ಅವ್ರ ಮೇಲೆ ಕ್ರಮ ತಗೊಬೇಕಂತ ಹೇಳಿದ್ದೀವಿ. ಅದ್ರ ಜೊತೆಯಲ್ಲಿ ಏನು ಗೊಬ್ಬರ ತಗೊಂಡ್ರೆ ವೀರ್ಯ ಗೊಬ್ಬರ ತಗೊಳ್ಳಿ, ಗಟ್ಟಿ ಗೊಬ್ಬರ ತಗೊಳ್ಳಿ, ಅದ್ರ ಜೊತೆ ಲಿಂಕ್ ಕೊಡ್ತಿದ್ದಾರೆ. ಲಿಂಕನ್ನು ಕೊಡಬಾರ್ದಂತ ಜಿಲ್ಲಾಧಿಕಾರಿಗಳು ಸಮೇತಕ್ಕೂ ಆದೇಶ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಜಗಳೂರು ತಾಲೂಕಿನಲ್ಲಿ ಎಲ್ಲ ಅಂಗಡಿಗಳಿಗೆ ಅದೇ ಥರ ಆಗಬೇಕು. ಒಂದು ವೇಳೆ ಏನಾದರೂ ಆಗಿಲ್ಲ ಅಂದರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತೀವಿ. ಇವರು ಕೃಷಿ ಇಲಾಖೆ ಅಧಿಕಾರಿಗಳ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಗೊಬ್ಬರದ ಅಂಗಡಿಗೆ ಅನಾವಶ್ಯಕವಾಗಿ ರೇಟ್ಗಳು ಮಾಡ್ತಾ ಇದ್ದಾರೆ, ದರ ಪಟ್ಟಿ ಹಾಕಿಲ್ಲ, ಆಮೇಲೆ ಸ್ಟಾಕು ಇಲ್ಲ. ಅವರು ಗುಪ್ತವಾದ ಗೋಡಾಮುಗಳಿಗೆಲ್ಲ ಸ್ಟಾಕ್ ಮಾಡಿ ದೊಡ್ಡ ದೊಡ್ಡ ರೈತರಿಗೆ 350-400 ರೂಪಾಯಿ ರೇಟ್ ಗೊಬ್ಬರ ಯೂರಿಯಾ ಮಾಡ್ತಾಯಿದ್ದಾರೆ. ಗಿಡರು ಡಾನ್ಗಳು ಇಲ್ಲಿ ಜಗಳೂರಾಗೆ ಅವರವೆಲ್ಲ ಗುಪ್ತವಾದ ಗೋಡಾಮುಗಳಿದ್ದಾವೆ, ಅಲ್ಲೆಲ್ಲ ಸ್ಟಾಕ್ ಮಾಡಿಕೊಂತಾರೆ. ವಿಪರೀತ ರೇಟಿಗೆ ಮಾಡ್ತಾಯಿದ್ದಾರೆ ಯೂರಿಯಾನ. ಇವರಿಗೆ ಕಂಪ್ಲೇಂಟ್ ಮಾಡಿದ್ರೆ, ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಮಾಡಿದರೆ ಇವರು ವರದಿ ಕಳಿಸಿದ್ದಾರೆ. ಇಲ್ಲ 266 ರೂಪಾಯಿ ಮಾಡ್ತಾಯಿದ್ದಾರೆ, ಎಲ್ಲ ಸ್ಟಾಕು ತೋರಿಸ್ತಾ ಇದ್ದಾರೆ, ದರ ಪಟ್ಟಿನ ಹಾಕಿದ್ದಾರೆ. ಯಾವ ಇಲ್ಲೇ ಇಲ್ಲ, ಅಲ್ಲಿ ಒಂದೇ ಒಂದು ಅಂಗಡಿಗೆ ಹಾಕಿದ್ದಾರೆ. ಆದರೆ ಅದು ಕಾಣಲ್ಲ ರೈತರಿಗೆ, ಯಾರಿಗೂ ಎಲ್ಲ ಇದು ಮಾಡ್ತಾಯಿದ್ದಾರೆ. ಅವರು ಭಾರಿ ರೈತರಿಗೆ ಭಾರಿ ಅನ್ಯಾಯ ಮಾಡ್ತಾಯಿದ್ದಾರೆ. ಗೊಬ್ಬರ ಬೀಜ ವಿಪರೀತ ರೇಟ್ಗಳು ಇಲ್ಲಿ ಮಾಡ್ತಾಯಿದ್ದಾರೆ ಇವರು. ಇದ್ರ ಬಗ್ಗೆ ಮೊನ್ನೆ ಜಿಲ್ಲಾಧಿಕಾರಿಗಳು 5ನೇ ತಾರೀಕಿಗೆ ಈ ತಿಂಗಳ 5ನೇ ತಾರೀಕಿಗೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದೀನಿ. ಇವರು ಶ್ವೇತಾ ಮೇಡಮ್ ಅವರ ಬಗ್ಗೆ ಇವರೆಲ್ಲ ಆಪ್ತ ವಸೂಲಿ ಮಾಡ್ತಾಯಿದ್ದಾರೆ ಗೊಬ್ಬರದ ಅಂಗಡಿ ಕೂಟೆ. ಇಷ್ಟು ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ಗುಮ್ಮನೂರು ಬಸವರಾಜ್, ಪ್ರಗತಿಪರ ಹೋರಾಟಗಾರರಾದ ವಕೀಲ ಆರ್ ಒಬ್ಲೇಶ್, ಸತ್ಯಮೂರ್ತಿ, ರೈತ ಸಂಘದ ಕಾನೂನು ಸಲಹೆಗಾರ ವಕೀಲ ಕಿರಣ್ ಕುಮಾರ್, ರೈತ ಸಂಘದ ತಾಲೂಕು ಅಧ್ಯಕ್ಷ ಹನುಮಂತಪ್ಪ, ಗೌರವಾಧ್ಯಕ್ಷ ಕಾನನಕಟ್ಟೆ ಪಾಲನಾಯಕ್ ಜಗದೀಶ್, ಪದಾಧಿಕಾರಿಗಳಾದ ಚನ್ನಬಸಪ್ಪ, ಕಾಡಪ್ಪ, ಸೂರಪ್ಪ, ಮಲ್ಲಿಕಾರ್ಜುನ್, ಏಕಾಂತಪ್ಪ, ದಾದಾಪೀರ್, ಭರತ್ ನಾಡಿಗರ್, ಕೃಷ್ಣಪ್ಪ, ಗುಂಡಪ್ಪ, ಹಂಪಣ್ಣ ಸೇರಿದಂತೆ ರೈತ ಮುಖಂಡರು, ಪದಾಧಿಕಾರಿಗಳು ಮತ್ತಿತರರು ಪಾಲ್ಗೊಂಡಿದ್ದರು.